ಶ್ರೀಗುರುಗಣಾಧಿಪತಯೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಆ ಜಗದೀಶ್ವರಿ ಮಹಾಮಾಯೆಯ 2ನೆಯ ದಿನದ ನವರಾತ್ರಿಯ ಉತ್ಸವದ ದಿನ ಇಂದು. ಆ ಭಗವತಿ ದೇವಜಾತಾದೇವಿ ಎಂಬುದಾಗಿ ಅದನ್ನು ತಾಯಿಯನ್ನು ಇವತ್ತಿನ ದಿನ ಪೂಜೆ ಮಾಡುವಂತಹದ್ದು. ಆ ಮಹಾಮಾಯೆ ಜಗದೀಶ್ವರಿ ನಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಸೌಭಾಗ್ಯವನ್ನೀಯಲಿ ಎಂಬುದಾಗಿ ಆ ಭಗವತಿಯಲ್ಲಿ ಪ್ರಾರ್ಥಿಸೋಣ. 1-2-3 ಸಂದೇಹಗಳು ಪ್ರಾಪ್ತಿಯಾದಂತಹದ್ದು ಗೊತ್ತಾಯಿತು. ಯೋಗನಿದ್ರಾ ಎನ್ನುವುದಾಗಿ ನಿನ್ನೆ ಯಾಕೆ ನಾವು ಪೂಜೆ ಮಾಡಿದ್ವಿ? ಯೋಗನಿದ್ರಾ ಎನ್ನುವಂತಹ ಹೆಸರಿನಿಂದಲೇ ಮೊದಲನೇ ದಿನ ಪೂಜೆ ಮಾಡುವುದಕ್ಕೆ ಕಾರಣ ಏನು ಎನ್ನುವಂತಹ ವಿಚಾರವನ್ನು ವಿಮರ್ಶೆ ಮಾಡಿದಾಗ, ಈ ಒಂದು ಸೃಷ್ಟಿಯ ಆದಿಕಾಲದಲ್ಲಿ ಮೊದಲು ಯೋಗನಿದ್ರೆಯಿಂದಲೇ ವಿಷ್ಣು ಎಚ್ಚೆತ್ತ ಎನ್ನುವಂತಹದ್ದು ನಮಗೆ ಸ್ಮರಣೆಗೆ ಬರುವಂತಹದ್ದು. ಸಪ್ತಶತಿ ಸ್ತುತಿಯಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಸಪ್ತಶತಿ 700 ಶ್ಲೋಕಗಳಿಂದ ಕೂಡಿದಂತಹ ದೇವಿಯ ಆರಾಧನೆಯ ವಿಚಾರ ಅದು. ಅದರಲ್ಲಿ ತಿಳಿಸಿರುವ ಹಾಗೆ ಸುರಥ ಮತ್ತು ವೈಶ್ಯ ಇಬ್ಬರೂ ಕೂಡ, ಸುರಥ ಎಂಬಂತಹ ರಾಜ ಮತ್ತು ವೈಶ್ಯ ಇಬ್ಬರೂ ಕೂಡ ರಾಜ್ಯಭ್ರಷ್ಟರಾದಂಥವರು, ಹಾಗೂ ತನ್ನ ಮನೆಯಿಂದ ಭ್ರಷ್ಟನಾದಂತಹ ವೈಶ್ಯ ಇಬ್ಬರೂ ಕೂಡ ಮಾರ್ಕಂಡೇಯ ಮುನಿಗಳ ಆಶ್ರಮವನ್ನು ತಲುಪ್ತಾರೆ. ಮಾರ್ಕಂಡೇಯ ಋಷಿಗಳು ಅವರನ್ನ ಸಂತೈಸಲಾಗಿ ತಮ್ಮ ವೃತ್ತಾಂತವನ್ನು, ತಾನು ರಾಜ್ಯಭ್ರಷ್ಟನಾಗಿದ್ದೇನೆ, ತನ್ನ ಜನರಿಂದಲೇ ಸ್ವಕೀಯರಿಂದ ಆದಂತಹ ದ್ರೋಹದಿಂದ ನನಗೆ ರಾಜ್ಯಭ್ರಷ್ಟ ಆಯಿತು ಅಂತ ಹೇಳ್ತಾನೆ. ಈತ ಪುತ್ರಧಾರೆ ನಿರಸ್ತಷ್ಟೇ ಧನಲೋಭಾದ ಸಾಧುಬಿಹಿ, ಸಂಪತ್ತಿನ ಆಸೆಯಿಂದ ತನ್ನ ಮಗ ಮತ್ತು ಹೆಂಡತಿ ಕೂಡಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ರು ಅನ್ನುವಂತಹ ವಿಚಾರವನ್ನು ಕೂಡ ಆ ವೈಶ್ಯ ಹೇಳಿಕೊಳ್ತಾನೆ. ಹೀಗೆ ದುಃಖಿತರಾದಂಥವರಿಗೆ ಸಮಾಧಾನ ರೂಪವಾಗಿ ಮಹಾಮಾಯೆಯನ್ನ, ದೇವಿಯನ್ನ ನೀವು ಸ್ತುತಿ ಮಾಡಿ, ದೇವಿಯ ಉಪಾಸನೆ ಮಾಡಿ ಒಳ್ಳೆಯದಾಗ್ತದೆ ಎಂದಾಗ, ಆ ದೇವಿ ಯಾರು, ಆಕೆಯ ಸ್ವರೂಪ ಏನು ಎನ್ನುವುದಾಗಿ ಕೇಳಿದಾಗ, ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ ಎಂಬಂತೆ ಆ ಜ್ಞಾನಿಗಳ ಮನಸ್ಸನ್ನು ಕೂಡ ಆಕರ್ಷಿಸುವಂತಹ ಸಾಮರ್ಥ್ಯ ಆಕೆಗಿದೆ. ನಿಮ್ಮ ಮನೆಯವರ, ಕುಟುಂಬದವರ ಹಾಗೂ ನಿನ್ನ ರಾಜ್ಯದ ಮಂತ್ರಿಯೇ ಮೊದಲಾದಂತಹ ಎಲ್ಲರ ಪ್ರೀತಿ ಹಾಗೂ ಅವರ ದೋಷಗಳು ಅವರಿಗೆ ಅರ್ಥ ಆಗುವಂತೆ ಆ ದೇವಿಯೇ ಮಾಡ್ತಾಳೆ. ಆ ರೀತಿಯಾದಂತಹ ಶುಭವಾಗ್ತದೆ ಎಂದಾಗ ಅವಳ ಮಹಿಮೆಯನ್ನು ನಮಗೆ ವಿಸ್ತಾರವಾಗಿ ಹೇಳಿ ಎಂಬುದಾಗಿ ಇವರಿಬ್ಬರೂ ಕೂಡ ಮುನಿಗಳಲ್ಲಿ ಪ್ರಾರ್ಥಿಸಿದಾಗ ಮಾರ್ಕಂಡೇಯ ಋಷಿಗಳು ಹೇಳಿದಂತಹ ವಿಚಾರವೇ ಈ ಸಪ್ತಶತಿಯ ಎಲ್ಲ ಕಥೆಯ ವಿಸ್ತಾರ. ಅದರಲ್ಲಿ ಮೊದಲು ಭೂಮಿ ಎನ್ನುವಂತಹದ್ದು ಇರದೇ ಇದ್ದಂತಹ ಕಾಲದಲ್ಲಿ ವಿಷ್ಣುವಿನ ನಾಭಿಯಲ್ಲಿ ಬ್ರಹ್ಮ ಉತ್ಪನ್ನನಾಗಿರ್ತಾನೆ, ಹಾಗೂ ವಿಷ್ಣು ಯೋಗ ನಿದ್ರೆಯಲ್ಲಿ ತಲ್ಲೀನನಾಗಿರ್ತಾನೆ. ಆ ಯೋಗ ನಿದ್ರೆಯಲ್ಲಿ ನಿದ್ರಿಸ್ತಾ ಇರುವಂತಹ ವಿಷ್ಣುವಿನ ಕಿವಿಯಿಂದ ಬರುವಂತಹ ಕಿಗ್ಗೆ, ನಮ್ಮ ಕಿವಿಯಲ್ಲಿ ಹೇಗೆ ಕಿಗ್ಗೆ ಬರ್ತದೆಯೋ ಆ ಕಿಗ್ಗೆಯ ರೂಪದಿಂದ ಆ ಕಿಗ್ಗೆ ಎನ್ನುವಂತಹದ್ದು ಹೊರಗೆ ಬಂದಾಗ ಅದರಿಂದ ವಿಷ್ಣು ಕರ್ಣ ಮಲೋದ್ಭೂತವು ಅಂತ ಹೇಳಿದ್ದಾರೆ. ಅಂದ್ರೆ ವಿಷ್ಣುವಿನ ಕಿವಿಯಿಂದ ಬಂದಂತಹ ಆ ಕಿಗ್ಗೆಯಿಂದ ಮಧು ಮತ್ತು ಕೈಟಭ ಎನ್ನುವಂತಹ ಇಬ್ಬರು ರಾಕ್ಷಸರು ಉತ್ಪನ್ನ ಆಗ್ತಾರೆ. ಅವರು ಕೆಟ್ಟದ್ದರಿಂದ ಹುಟ್ಟಿದಂಥವರು, ಮಲದಿಂದ ಹುಟ್ಟಿದಂಥವರಾದ್ದರಿಂದ ಅವರಲ್ಲಿ ಕೆಟ್ಟ ವೃತ್ತಿ ಎನ್ನುವಂತಹದ್ದು ಪ್ರಾಪ್ತಿಯಾಗಿ ಬ್ರಹ್ಮನನ್ನು ಹಿಂಸಿಸುವುದಕ್ಕೆ ಹೋಗ್ತಾರೆ. ಆಗ ಬ್ರಹ್ಮ ಇವರೊಂದಿಗೆ ಯುದ್ಧ ಮಾಡುವುದಕ್ಕೆ ತನ್ನಿಂದ ಆಗದು ಎನ್ನುವುದನ್ನು ಅರಿತು ದೇವಿಯನ್ನ ಸ್ತುತಿ ಮಾಡ್ತಾನೆ. ತ್ವಂ ಸ್ವಾಹ ತ್ವಂ ಸದಾ ತ್ವಂ ಹಿ ವಷಟ್ಕಾರ ಸ್ವರಾತ್ಮಿಕಾ ಸುಧಾ ತ್ವಮಕ್ಷೇ ನಿತ್ಯೇ ತ್ರಿಧಾ ಮಾತ್ರಾತ್ಮಿಕಾ ಸ್ಥಿತ ಅರ್ಧ ಮಾತ್ರಾ ಸ್ಥಿತ ನಿತ್ಯ ಯಾನುಚ್ಚಾರ್ಯ ವಿಶೇಷತಃ ತ್ವಮೇವ ಸಂಧ್ಯಾ ಸಾವಿತ್ರಿ ತ್ವಂದೇವಿ ಜನನೀಪರ ಇತ್ಯಾದಿ ಅನೇಕ ಇದೆ. ಅಂದ್ರೆ ನೀನೇ ಜಗದಾದಿ ಜಗದಂತ್ಯ, ಜಗತ್ತಿನ ಎಲ್ಲಕ್ಕೂ ಕಾರಣಳು, ಕಾರ್ಯಳು, ಕಾರಣೀಭೂತಳು, ಸ್ವಾಹ ಸ್ವಧ ಎಲ್ಲವೂ ನೀನು, ಭೂಮಿಯಲ್ಲಿ ಆವರಿಸಿರುವಂತಹ ಭಕ್ತಿ ಶಕ್ತಿ ಮುಕ್ತಿ ಎಲ್ಲವೂ ನೀನೇ ಆಗಿದ್ದೀಯೇ ಭಗವತಿ, ನೀನು ಪರಾಶಕ್ತಿಯೂ ಹೌದು ಅಪರಾಶಕ್ತಿಯೂ ಹೌದು ಎಂಬಂತಹ ಅನೇಕ ಸ್ತುತಿಗಳನ್ನು ಸ್ತುತಿ ಮಾಡಿದಾಗ ಆ ದೇವಿ ಸಂತುಷ್ಟಳಾಗಿ ಯೋಗ ನಿದ್ರೆಯಿಂದ ವಿಷ್ಣುವನ್ನ ಜಾಗೃತನನ್ನಾಗಿ ಮಾಡ್ತಾಳೆ. ವಿಷ್ಣು ಎಚ್ಚೆತ್ತಾಗ ಬ್ರಹ್ಮ ವಿಚಾರವನ್ನ ವಿಷ್ಣುವಿನಲ್ಲಿ ನಿವೇದಿಸಿಕೊಳ್ತಾನೆ, ಈಗ ಹೀಗೆ ಮಧುಕೈಟಭರು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಆಗ ಆ ಸಂದರ್ಭದಲ್ಲಿ
ವಿಷ್ಣು ಮಧುಕೈಟಭರೊಂದಿಗೆ ಯುದ್ಧ ಮಾಡ್ತಾನೆ. ಪಂಚವರ್ಷ ಸಹಸ್ರಾಣಿ ಬಾಹುಪ್ರಹರಣೋ ವಿಭುಹು ಅಂತ 5,000 ವರ್ಷಗಳ ಕಾಲ ಮಧುಕೈಟಭರೊಂದಿಗೆ ಯುದ್ಧ ಮಾಡ್ತಾನೆ ವಿಷ್ಣು. ಮಹಾವಿಷ್ಣು ಹೀಗೆ ಯುದ್ಧ ಮಾಡ್ತಾ ಇದ್ದಾಗ ಇವರನ್ನು ರಾಕ್ಷಸರೊಂದಿಗೆ ಯುದ್ಧ ಮಾಡ್ತಾ ವಿಷ್ಣು ಅವರಲ್ಲಿಗೆ ಹೇಳ್ತಾನೆ, ವರವನ್ನ ಬೇಡಿ ಎಂಬುದಾಗಿ. ವರವನ್ನ ಬೇಡಿ ಎಂದಾಗ ಅವರು, ನಿನಗಿಂತ ಶಕ್ತಿ ಸಾಮರ್ಥ್ಯ ನಮಗೆ ಜಾಸ್ತಿ ಇದೆ, ನಾವೇ ದೊಡ್ಡವರು, ನಾನೇ ವಿಷ್ಣು ಮಾಯಾ ವಿಮೋಹಿತವು, ಆ ಮಹಾಮಾಯೆಯ ಮೋಹಕ್ಕೆ ಒಳಗಾದಂತಹ ಆ ರಾಕ್ಷಸರು ಮಹಾಮಾಯೆಯಿಂದ ಪ್ರೇರಿತರಾಗಿ ವಿಷ್ಣುವಿನಲ್ಲಿ ಹೇಳ್ತಾರೆ, ನಾವೇ ನಿನಗೆ ವರ ಕೊಡ್ತೇವೆ, ನೀನೇ ನಮ್ಮ ಹತ್ರ ವರವನ್ನು ಕೇಳು, ವ್ರಿಯತಾಂ ಇತಿ ಕೇಶವಂ, ಕೇಶವನನ್ನೇ ವರವನ್ನು ಕೇಳು ಅಂತ ಹೇಳ್ತಾರೆ. ಆಗ ವಿಷ್ಣು ಅವರ ಹತ್ರ, ನಾನು ನಿಮ್ಮನ್ನು ಸಂಹಾರ ಮಾಡುವಂತೆ ನಮಗೆ ವರವನ್ನು ಕೊಡಿ, ನನ್ನ ಹತ್ರ ನೀವು ಸಾಯುವಂತೆ ವರವನ್ನು ಕೊಡಿ ಎಂಬುದಾಗಿ ಆ ವಿಷ್ಣು ಅವರ ಹತ್ರ ವರವನ್ನು ಬೇಡ್ತಾನೆ. ಆಗ ಅವರು ಅನಿವಾರ್ಯವಾಗಿ ನಾವು ನಿನಗೆ ವರವನ್ನು ಕೊಡ್ತೇವೆ, ಆದರೆ ಆವಾಂ ಜಹಿನ ಯತ್ರೋರ್ವಿ ಸಲಿಲೇನ ಪರಿಪ್ಲುತ, ನೀರು ಇಲ್ಲದೇ ಇದ್ದಂತಹ ಜಾಗದಲ್ಲಿ ನಮ್ಮನ್ನು ನೀನು ವಧೆ ಮಾಡಬೇಕು, ನಾವಲ್ಲಿ ಸಾಯ್ತೇವೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆಗ ವಿಷ್ಣು ಆ ಮಹಾಮಾಯೆಯ ಸಹಾಯದಿಂದ ಆ ಮಧುಕೈಟಭ ರಾಕ್ಷಸರನ್ನ ತನ್ನ ಕಾಲಿನ ತೊಡೆಯ ಮೇಲೆ ಇಟ್ಟು ಅವರನ್ನ ನೀರಿಲ್ಲದೇ ಇದ್ದಂತಹ ಜಾಗವನ್ನ ಮಾಡಿ ಅವರನ್ನ ವಧೆ ಮಾಡ್ತಾನೆ. ತಥೇತ್ಯುಕ್ತ್ವಾ ಭಗವತ ಶಂಖಚಕ್ರ ಗದಾಭೃತ ಕೃತ್ವಾ ಚಕ್ರೇಣ ವೈಚ್ಛಿನ್ನೆ ಜಘನೆ, ವಿಷ್ಣುವಿನ ಜಘನದಲ್ಲಿ ಅವರ ಶಿರಸಿ ತಯೋ, ಅವರಿಬ್ಬರ ಕತ್ತನ್ನ ಕತ್ತರಿಸ್ತಾನೆ ಎಂಬುದಾಗಿ ಇರುವುದರಿಂದ ಮೊದಲು ಯೋಗನಿದ್ರೆಯೇ ಈ ಜಗತ್ತಿನ ಆದಿಗೆ ಕಾರಣೀಭೂತಳಾಗಿ ವಿಷ್ಣುವನ್ನ ಜಾಗೃತಗೊಳಿಸಿದಂಥವಳು. ಆದ್ದರಿಂದ ನಮ್ಮೆಲ್ಲರನ್ನೂ ಕೂಡ ಸದಾಕಾಲ ಜಾಗೃತಳನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಮೊದಲು ಯೋಗನಿದ್ರೆಯ ಆರಾಧನೆಯೊಂದಿಗೆ ನಾವು ನವರಾತ್ರಿಯನ್ನು ಆರಂಭ ಮಾಡ್ತೇವೆ. ಇನ್ನು ದ್ವಿತೀಯಂ ಬ್ರಹ್ಮಚಾರಿಣಿ, 2ನೇ ದಿವಸದಲ್ಲಿ ಶೈಲಪುತ್ರಿಯಾದ ನಂತರ ಬ್ರಹ್ಮಚಾರಿಣಿ ಎಂಬುದಾಗಿ ದೇವಿಯನ್ನ ಇವತ್ತು ಆರಾಧನೆಯನ್ನು ಮಾಡ್ತಾರೆ. ಆ ಬ್ರಹ್ಮಚಾರಿಣಿಯ ಪೂಜೆಯನ್ನ ದೇವಜಾತ ದುರ್ಗಾ ಎಂಬಂತಹ ಹೆಸರಿನಿಂದ ಆ ತಾಯಿಯನ್ನ ದೇವಜಾತೆಯಾಗಿ ಕರೆದು ಆರಾಧಿಸಿ ಧ್ಯಾನಿಸಿ ಪೂಜೆಯನ್ನು ಮಾಡುವಂತಹದ್ದು. ಅವಳ ಸ್ವರೂಪ ಹೇಗೆ ಅಂದರೆ, ಹಂಸಾರೂಢಾಂ ಶ್ವೇತವರ್ಣಾಂ ಶ್ವೇತಮಾಲ್ಯಾದ್ಯಲಂಕೃತಾಂ ಚತುರ್ಭುಜಾಂ ಸೂಕ್ಷ್ಮವೌ ಚ ಕಮಂಡಲ್ ವಕ್ಷಧಾರಿಣಿ ಬಿಭ್ರತೀಂ ಭಾವಯೇದ್ದೇವೀಂ ಎಂಬುದಾಗಿ ಆ ದೇವಿಯನ್ನ ಆರಾಧಿಸುವ ಪರಿಯನ್ನು ಹೇಳಿದ್ದಾರೆ. ಹಂಸವನ್ನ ಆರೂಢಳಾಗಿ ಹಂಸವಾಹಿನಿಯಾಗಿ ಬರುವಂಥವಳಂತೆ ಆಕೆ. ಹಂಸವು ಶ್ವೇತ, ಇನ್ನೂ ಶ್ವೇತವರ್ಣ ಬೆಳ್ಳಿಯದಾದಂತಹ ವರ್ಣದಿಂದ ಕೂಡಿದವಳಾಗಿಯೂ, ಶ್ವೇತಮಾಲ್ಯಾದಿ ಅಲಂಕೃತಳಾಗಿಯೂ, ಶ್ವೇತಮಾಲೆಯನ್ನು ಶ್ವೇತವಸ್ತ್ರವನ್ನು ಧರಿಸಿದಂತಹ ಆ ಭಗವತಿಯಾದಂತಹ ದೇವಜಾತೆ ಕೈಯಲ್ಲಿ ಹಿಡಿದಂತಹದ್ದೇನು? ಸೃಕ್ಸ್ರುವ, ಹೋಮ ಮಾಡುವುದಕ್ಕೆ ಬೇಕಾಗುವಂತಹ ಸೃಕ್ಸ್ರುವವನ್ನು ಕೈಯಲ್ಲಿ ಹಿಡಿದಿದ್ದಾಳೆ ಮತ್ತು ಕಮಂಡಲವನ್ನು ಹಿಡಿದಿದ್ದಾಳೆ, ಅಕ್ಷಮಾಲೆಯನ್ನ ಧಾರಣೆ ಮಾಡಿದ್ದಾಳಂತೆ. ಈ ರೀತಿಯಲ್ಲಿ ಧರಿಸಿದಂತಹ ಆ ಭಗವತಿಯನ್ನು ಧ್ಯಾನಿಸಿ ದೇವಜಾತೆ ಎಂಬಂತಹ ಹೆಸರಿನಿಂದ ಆ ದುರ್ಗೆಯನ್ನು ಆರಾಧಿಸುವಂತಹದ್ದು 2ನೇ ದಿವಸದ ಪೂಜೆ. ಇನ್ನು ದಕ್ಷಿಣ ಕನ್ನಡದ ಭಾಗದಲ್ಲಿ ಅದೇ ದೇವಿಯನ್ನ ಆರ್ಯ ಎಂಬಂತಹ ಹೆಸರಿನಿಂದ ದುರ್ಗೆಯನ್ನು ಆರಾಧಿಸ್ತಾರೆ. ಹೀಗೆ ದೇವನೊಬ್ಬ ನಾಮ ಹಲವು ಎನ್ನುವ ಹಾಗೆ ಅದೇ ಒಂದೇ ಮಹಾಮಾಯೆಯ ಸ್ವರೂಪವನ್ನು ವಿವಿಧ ಹೆಸರಿನಿಂದ ಎಲ್ಲರೂ ಕೂಡ ಭಾರತೀಯರು ಅರ್ಚಿಸ್ತಾ, ಭಾರತೀಯರು ಎನ್ನುವುದಕ್ಕಿಂತ ನಮ್ಮ ಧಾರ್ಮಿಕ ಆಸ್ತಿಕ ಮಹನೀಯರು ಅರ್ಚನೆ ಮಾಡ್ತಾ ಬರ್ತಾ ಇದ್ದಾರೆ. ಅಂತಹ ತಾಯಿ ನಮ್ಮೆಲ್ಲರಿಗೂ ಕೂಡ ಸನ್ಮಂಗಲಗಳನ್ನುಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹರಸಿ ಆಶೀರ್ವದಿಸಿ. ನಮೋ ನಮಃ.